ಆತ್ಮೀಯ S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಯುದ್ಧ ಸಂಭವಿಸ್ತು ಪಾಕಿಸ್ತಾನ ಜೊತೆಗೆ, ಏನಾಗ್ಬೋದು ಸುಮ್ಮನೆ ಅಜಂಪ್ಷನ್. ಈಗಂತೂ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಯುದ್ಧ ಆಗಲಿ, ನಮ್ಗೆ ಗೆದ್ದು ಬಿಡ್ರಿ, ಲಾಹೋರ POK ತೊಗೊಂಡ್ಬಿಡ್ರಿ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಅಲ್ಲಿವರೆಗೆ ಇದು ಭಯೋತ್ಪಾದನೆ ನಿಲ್ಲೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಸ್ವತಃ ಕಾಂಗ್ರೆಸ್ಸಿಗರು ಮತ್ತು ಅವ್ರ ಜೊತೆಗೆ ಎಲ್ಲರೂ ಬಂದಿದ್ದಾರೆ. ಮತ್ತು BJP ಅಂತ ಮೊದಲಿಂದೂ ಬಯಸುವಂಥದ್ದು ನಮ್ಮದಪ್ಪ, ಅದು ಪಾಕ್ ಆಕ್ಯುಪೈಡ್, ಅವರು ಆಕ್ಯುಪೈಡ್ ಮಾಡಿದ್ದಾರೆ, ಗಿಲ್ಗಿಟ್ವರೆ ನಾವು ಗೆಲ್ಲೋರ ಮತ್ತು ಕೊಟ್ಟಾರಲ್ಲ ಅವಕಾಶ. ಎಲ್ಲ ಇಡೀ ದೇಶ ಒಂದಾಗಿ ನಿಮ್ಮ ಬೆನ್ನತ್ತದ. ಈ ಸಂದರ್ಭದಲ್ಲಿ ಇನ್ನೂ ಒಂದಿಲ್ಲಿ ನಾವು ಚರ್ಚಿಸಬೇಕಾದ ಭಾಳ ಮಹತ್ವದ ಕೆಲಸ ಏನಪ್ಪ ಅಂದ್ರೆ, ಇಂದಿರಾ ಗಾಂಧಿಯವರ ಸಮಯದಲ್ಲಿದ್ದಂತಹ ಕಷ್ಟದ ದಿನಗಳು ಇವತ್ತಿಲ್ಲ. 71ರಾಗ ಏನು ಯುದ್ಧ ಮಾಡಿದ್ರು ಅವರು, ಬಾಂಗ್ಲಾ ಒಳಗೆ ಸಪ್ರೇಟ್ ದೇಶ ಮಾಡಿದರು. ಆ ಸಂದರ್ಭದಲ್ಲೇ ಅವರು ವಿರೋಧವಾಗಿ ಅಮೇರಿಕ ಇತ್ತು, ಇಂದಿರಾ ಗಾಂಧಿಯವರು ವಿರೋಧವಾಗಿ. ಅಂಥ ಪ್ರಸಂಗದಲ್ಲಿ ಎರಡು ರಾಷ್ಟ್ರಗಳು ಬೇರೆ ಬೇರೆ ಮಾಡಿದರು. ಅವ್ರಿಗಂತೂ ಜುಟ್ಟರು, ಶೂರರು, ಮಾಂಡ್ರು ಅಂತ ಮೋದಿ ಅವ್ರ ಬಗ್ಗೆ ಇವತ್ತು ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಇವತ್ತು ವಿದೇಶ ಅಂಗನೀತಿಯನ್ನು ನೋಡಿದಾಗ, ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ, ಇವತ್ತು ರಷ್ಯಾ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ಮೂರು ದೇಶಗಳು ಭಾರತದ ಜೊತೆಗೆ ಆರ್ಥಿಕವಾಗಿ ಭಾಳಷ್ಟು ಬಲಾಢ್ಯ ಸಂಬಂಧವನ್ನು ಹೊಂದಿದ್ದಾವೆ. ಮತ್ತು ನಮ್ಮ ವ್ಯಾಪಾರದಿಂದಾಗಿ ನಾವು ಏನು ತಯಾರಿಸಿ ಅವ್ರಿಗೆ ಮಾರೋದಿಲ್ಲ, ಎಕ್ಸ್ಪೋರ್ಟ್ನಲ್ಲಿ ಮಾರೋ ಸ್ಥಿತಿ ನಮಗಿಲ್ಲ. ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀವ? ಇಲ್ಲ. ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತೀವ? ಇಲ್ಲ. ಕಡಿಮೆ ಪ್ರಮಾಣದಲ್ಲಿ. ಮತ್ತು ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ? ಇಲ್ಲ. ಅವ್ರೇನು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ನಾವು ಹೆಚ್ಚು ಇಂಪೋರ್ಟೇ ಮಾಡ್ಕೋತೀವಿ ಅವರಿಂದ. ನಾವು ಕಡಿಮೆ, ಭಾಳ ನಮ್ಮ 4 ಪಟ್ಟು 10 ಪಟ್ಟು ಹೆಚ್ಚು ನಮ್ಮ ದೇಶಕ್ಕೆ ಅವ್ರು ಕಳಿಸ್ತಾರೆ. ಹೀಗೆ ಅವರಿಗೆ ನಮ್ಮ ಮಾರ್ಕೆಟ್ ಬೇಕಾಗಿದೆ. ಹೀಗಾಗಿ ಅವರು ಇವತ್ತು ಏನಾದರೂ ಯುದ್ಧ ಸಂಭವಿಸಿದ್ರೆ ಪಾಕಿಸ್ತಾನ ಕಡೆ ನಿಲ್ತಾರಾ ಅಂದರೆ ಸ್ವಲ್ಪ ಯಾರ್ಯಾರು ಅನ್ನಿಸ್ತು, ಇಲ್ಲಪ್ಪ ಅಂತೇಳಿ.